ಎಲ್ಲರಿಗೂ ನಮಸ್ಕಾರ. ಅಕ್ಕ ತಂಗಿ ಚಾನಲಿಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಕ ತಂಗಿ. ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನೊಂದು ಹೊಸ ಜ್ಯೂಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಈಸಿಯಾಗಿ ಮಾಡ್ಕೋಬೋದು. ಈ ಜ್ಯೂಸನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದು ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆಯೇ ಬೇಸಿಗೆಗಾಲದಲ್ಲಿ ತುಂಬಾ ತಂಪಾಗಿರುತ್ತೆ. ಬನ್ನಿ, ಹಾಗಾದರೆ ನಾನಿಲ್ಲಿ 1 ಲೋಟ ತೊಗೊಂಡಿದ್ದೀನಿ ಅಷ್ಟೇ. ನಾನು 1 ಲೋಟ ಮಾತ್ರ ಮಾಡ್ಕೊತಾ ಇದ್ದೀನಿ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಹಾಗೆಯೇ 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇವಾಗ 1 ಲೋಟಗೆ ನಾನು ಒಂದು 2 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನೋಡಿ, ಸಕ್ಕರೆ ಹಾಕ್ಕೊಂಡು ನಾನೊಂದು ಚಿಟಿಕೆ ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಇದಕ್ಕೆ. ನೀವು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ, ಎಷ್ಟು ಜ್ಯೂಸ್ ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾನಿಲ್ಲಿ 1 ಲೋಟ ಅಷ್ಟೇ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗೆ ಬೇಸಿಗೆ ಕಾಲದಲ್ಲಂತೂ ಈ ಜ್ಯೂಸು ತುಂಬಾ ಒಳ್ಳೆಯದು. ನೋಡಿ, ಇವಾಗ ನಾನು 1 ಲಿಂಬೆಹಣ್ಣಿನ ಅರ್ಧ ಭಾಗ ತೊಗೊಂಡು ಅದನ್ನ ಹಿಂಡ್ಕೋತೀನಿ. ನೋಡಿ, ಈ ಥರ ಹಿಂಡ್ಕೊಳ್ಳಿ, ಚೆನ್ನಾಗಿ ಹಿಂಡ್ಕೊಳ್ಳಿ. ನಿಮಗೆ ಎಷ್ಟು ಜ್ಯೂಸ್ ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾನು ಅರ್ಧ ಭಾಗ ಮಾತ್ರ ತೊಗೊಂಡಿದ್ದೀನಿ. ನೋಡಿ, ಈ ಥರ. ಹಾಗೆಯೇ ನಾನು ಚಿಯಾ ಸೀಡ್ಸ್ನ ನೆನೆ ಹಾಕಿದ್ದೆ. ನೋಡಿ, ಅದರಲ್ಲಿ ಒಂದು ಸ್ವಲ್ಪ ಹಾಕೋತೀನಿ ಇದಕ್ಕೆ. ಚಿಯಾ ಸೀಡ್ಸು ಹೆಲ್ತಿಗೆ ಅಂತೂ ತುಂಬಾ ಒಳ್ಳೆಯದು, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಇದರಲ್ಲಿ. ಇದು ಬೇಸಿಗೆ ಕಾಲದಲ್ಲಿ ಇದು ಆರೋಗ್ಯಕ್ಕೆ ತುಂಬಾ ತಂಪು, ಹಾಗೆಯೇ ಹೀಟ್ ಆಗೋದನ್ನು ತಡೆಯುತ್ತೆ ಇದು. ನೋಡಿ, ಇವಾಗ ನಾನು ಅದಕ್ಕೆ ನೀರು ಹಾಕ್ಕೋತೀನಿ. ಇವಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಂಬಾ ಈಸಿಯಾಗಿ ಮಾಡ್ಬೋದು. ಒಂದು ಸರಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬೇರೆ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಸೋಂಪು ಕಾಳು ಬರುತ್ತಲ್ಲ, ಅದನ್ನೊಂದು 4 ಸೋಂಪು ಕಾಳು ಹಾಕ್ಕೋತೀನಿ. ನೋಡಿ, ಅಷ್ಟೇ, ಜಾಸ್ತಿ ಹಾಕ್ಕೋಬೇಡಿ, 4 ಹಾಕ್ಕೋತೀನಿ ಅಷ್ಟೇ. ನಾನು 4ರಿಂದ 5 ಹಾಕ್ಕೋತೀನಿ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ. ನೋಡಿ, ಈ ಥರ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಹಾಗೆಯೇ ಜ್ಯೂಸ್ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಮಾಡ್ಕೊಳ್ಳಿ. ನಾನಿಲ್ಲಿ 1 ಲೋಟ ಅಷ್ಟೇ ಮಾಡಿದ್ದೀನಿ. ನೋಡಿ, ಈ ಥರ ತುಂಬಾ ಚೆನ್ನಾಗಿ ಬರುತ್ತೆ ಮಾತ್ರ. ಬೇಸಿಗೆ ಕಾಲದಲ್ಲಂತೂ ನಿಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದಿದು. ಚಿಯಾ ಸೀಡ್ಸ್ ಅಂತೂ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಅದಕ್ಕೆ ಒಂದು ಸ್ವಲ್ಪ ಲೆಮನ್ ಹಾಕ್ಕೊಂಡು ಚಿಯಾ ಸೀಡ್ ಹಾಕಿ ಕುಡಿದ್ರೆ ಈ ಆರೋಗ್ಯಕ್ಕೆ ಹಾಗೆಯೇ ಹೆಲ್ತಿಗೂ ತುಂಬಾ ಒಳ್ಳೆಯದಿದು. ಈ ಥರ ಮಾಡಿಕೊಂಡು ಒಂದು ಸರಿ ಟ್ರೈ ಮಾಡಿ ನೋಡಿ. ಮತ್ತು ನಾನಿಲ್ಲಿ 4ರಿಂದ 5 ಕಾಳು ಸೋಂಪು ಕಾಳು ಹಾಕಿದ್ದೀನಿ. ಸೋಂಪು ಕಾಳು ಏನಕ್ಕೆ ಹಾಕಿದ್ದೀನಿ, ಸೋಂಪು ಕಾಳು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹೆಲ್ತಿಗೆ. ಹಾಗೆಯೇ ತುಂಬಾ ತಂಪು ಸೋಂಪು ಕಾಳು. ಸೊ ಅದಕ್ಕೋಸ್ಕರ ನಾನು 4 ಕಾಳು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಅದರ ಫ್ಲೇವರ್ ಎಲ್ಲ ಬಿಡುತ್ತೆ, ಚೆನ್ನಾಗಿರುತ್ತೆ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜ್ಯೂಸ್ ಹೇಗಿತ್ತಂತ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಈ ಜ್ಯೂಸನ್ನ ಎಲ್ಲರೂ ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ಮುಖ್ಯವಾಗಿ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು, ಯಾಕಂದರೆ ಚಿಯಾ ಸೀಡ್ಸ್ ಅಂತೂ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಬೇಸಿಗೆ ಕಾಲದಲ್ಲಿ ಅಂತೂ ಹೆಲ್ತಿಗೆ ತುಂಬ ಒಳ್ಳೆಯದು, ತಂಪಾಗಿರುತ್ತೆ ದೇಹ ಕೂಡ, ಉಷ್ಣಾಂಶ ಇರುತ್ತಲ್ಲ ಇವಾಗ. ಸೊ ಎಲ್ಲರೂ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಬೇರೆ ತುಂಬಾ ಈಸಿಯಾಗಿ ಮಾಡ್ಬೋದು, ಸಿಂಪಲ್ಲಾಗಿ ಮಾಡ್ಬೋದು. ನೋಡಿ, ಈ ಥರ. ಚಿಯಾ ಸೀಡನ್ನ ನೆನೆ ಹಾಕಿಬಿಟ್ಟು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ದಪ್ಪ ಆಗುತ್ತಲ್ಲ ನೆನೆ ಹಾಕಿದರೆ. ಸೊ ಅದಕ್ಕೋಸ್ಕರ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು.